ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ LB ಆಧಾರಿತವಾಗಿ ರಚನೆ ಮಾಡಿರ್ತಕ್ಕಂಥ ಒಂದು FA3 ಪ್ರಶ್ನೆ ಪತ್ರಿಕೆ ಒಂದು ವಿಡಿಯೋವನ್ನು ಅಥವಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಬರೀಬೇಕಾಗಿರ್ತಕ್ಕಂಥದ್ದಿದೆ. ಅದರೊಳಗೆ ಮೊದಲೇ ಪ್ರಶ್ನೆ ಏನಂತಂದ್ರೆ, ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರೇರಣೆಯಾದ ಯುದ್ಧ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇದೆ. ಯುದ್ಧ ಯಾವುದಪ್ಪ ಅಂದ್ರೆ ನಿಮಗೆ ತಿಳಿದಿರ್ತಕ್ಕಂಥದ್ದು ಕಳಿಂಗ ಯುದ್ಧ ಅಂತೇಳಿ. ಎರಡನೇ ಪ್ರಶ್ನೆ ನೋಡೋದಾದ್ರೆ, ಕದಂಬ ಕಾಲದ ತಾಳಗುಂದ ಶಾಸನವು ಈ ಭಾಷೆಯಲ್ಲಿದೆ ಅಂತೇಳಿ. ಅದು ಭಾಷೆ ಯಾವ ಭಾಷೆಯಲ್ಲಿತ್ತಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಕಂಡುಬರ್ತದೆ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ, ನೋಂದಣಿ ಹೊಂದಿದ ಸಂಸ್ಥೆಗಳು ಕನಿಷ್ಠ ಎಷ್ಟು ರೂಪಾಯಿ ಮೀರಿದ ಸಾಲ ವಸೂಲಾತಿಗೆ ಮೂರನೇ ವ್ಯಕ್ತಿ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಹುದು ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೆ ಉತ್ತರ ನೋಡೋದಾದ್ರೆ 100 ರೂಪಾಯಿ. ಓಕೆ, ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರ್ತಕ್ಕಂಥದ್ದಿದೆ. ನಾಲ್ಕನೇ ಪ್ರಶ್ನೆ, ಹರ್ಷವರ್ಧನ ಆಳ್ವಿಕೆಯಲ್ಲಿ ಆಸ್ಥಾನದಲ್ಲಿದ್ದ ಇಬ್ಬರು ಪ್ರಸಿದ್ಧ ಕವಿಗಳು ಯಾರು ಅಂತೇಳಿ. ಇಲ್ಲಿ ಉತ್ತರ ನೋಡೋದಾದ್ರೆ ಅವರು ಇಬ್ಬರು ಯಾರಪ್ಪ ಅಂದ್ರೆ ಪುಷ್ಯಭೂತಿ ಮತ್ತು ಬಾಣ ಅಂತಕ್ಕಂಥವ್ರು. ಓಕೆ, 5ನೇ ಪ್ರಶ್ನೆ, ಪ್ರಜಾಪ್ರಭುತ್ವ ಒಂದು ಜೀವನ ವಿಧಾನವೂ ಆಗಿದೆ ಅಂತೇಳಿ ವ್ಯಾಖ್ಯಾನಿಸಿದವರು ಯಾರು ಅಂತೇಳಿ ಪ್ರಶ್ನೆ ಇದೆ. ಯಾರು ತಂದಾಗ ಹರ್ಮನ್ ಪೈನರ್ ಅಂತಕ್ಕಂಥವ್ರು. ಮುಖ್ಯ ಪ್ರಶ್ನೆ 3ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 6ನೇ ಪ್ರಶ್ನೆ, ಗುಪ್ತರ ಒಂದು ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಯಾವುವು ಅಂತೇಳಿ. ಅನೇಕ ಕಾರಣಗಳದಾವ ಇಲ್ಲಿ ನೋಡ್ಬೋದು. ಹೂಣರ ದಾಳಿಗೆ ನಿರಂತರವಾಗಿ ಈ ಒಂದು ಸಾಮ್ರಾಜ್ಯ ಅಂತಕ್ಕಂಥದ್ದು ಒಳಗಾಗ್ತದೆ. ಆ ಕಾರಣಕ್ಕಾಗಿ ಪತನ ಅಂತಕ್ಕಂಥದ್ದು ಆಗ್ತದೆ. ಅಷ್ಟೇ ಅಲ್ಲದೆ ಬೃಹತ್ ಸುಸಜ್ಜಿತವಾಗಿರ್ತಕ್ಕಂಥ ಸೇನೆಯನ್ನು ಈ ಗುಪ್ತರು ಹೊಂದಿರಲಿಲ್ಲ. ಆ ಕಾರಣಕ್ಕಾಗಿ ಪತನದ ಹಾದಿ ಹಿಡಿತದೆ. ಇನ್ನು ಅಧಿಕಾರದ ಒಂದು ದುರುಪಯೋಗ ಅಂತಕ್ಕಂಥದ್ದು ಆಗ್ತದೆ. ಅಷ್ಟೇ ಅಲ್ಲದೆ ಪುರೋಹಿತರು ದಾನದತ್ತಿ ಪಡೆದು ಆರ್ಥಿಕ ವಿನಾಯಿತಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪಡೆದುಕೊಳ್ತಾರೆ. ಇದೊಂದು ಮುಖ್ಯವಾಗಿರ್ತಕ್ಕಂಥ ಪತನಕ್ಕೆ ಕಾರಣ ಬರಿಬೋದು. ನೆಕ್ಸ್ಟು ಕೃಷಿಕರು, ನಿವಾಸಿಗಳು, ಕುಶಲಕರ್ಮಿಗಳು, ಭೂ ಮಾಲೀಕರ ಒಂದು ಕಟ್ಟುಪಾಡಿನ ಏನಾಗ್ತಾರೆ ಅಂತಂದರೆ ಅಲ್ಲಿ ಅಧೀನರಾಗ್ತಾರೆ. ಇಷ್ಟು ಪಾಯಿಂಟ್ಗಳನ್ನು ಏನು ಮಾಡ್ಬೋದು ಅಂತಂದರೆ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳಂತೇಳಿ ಬರಿಬೋದು. ಓಕೆ, 7ನೇದು, ಕರ್ನಾಟಕ ಮತ್ತು ಭಾರತದ ಒಂದು ಸಂಸ್ಕೃತಿಗೆ ಕದಂಬರ ಕೊಡುಗೆ ಏನು ಅಂತೇಳಿದ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಭಾರತದ ಒಂದು ಸಂಸ್ಕೃತಿಗೆ ಕದಂಬರ ಕೊಡುಗೆ ಅಂತಕ್ಕಂಥದ್ದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಉತ್ತಮವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಧಾರ್ಮಿಕ ಒಂದು ಸಹಮತವನ್ನು ನೀಡ್ತಾರೆ. ಅಷ್ಟೇ ಅಲ್ಲದೆ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ಕೊಡ್ತಾರೆ. ಇನ್ನು ಕನ್ನಡದ ಒಂದು ಪ್ರಾಚೀನವಾಗಿರ್ತಕ್ಕಂಥ ಹಲ್ಮಿಡಿ ಶಾಸನ ಅಂತೇಳಿ ನೋಡ್ಬೋದು. ಹಲ್ಮಿಡಿ ಶಾಸನ ಇವರ ಒಂದು ಕಾಲದಲ್ಲಿ ಕಂಡುಬರ್ತದೆ. ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅಂತಂದಾಗ ಅಗ್ರಹಾರಗಳಂತಕ್ಕಂಥದ್ರ ಮೂಲಕ ಕೊಡ್ತಾರೆ. ಅವು ಶಿಕ್ಷಣದ ಕೇಂದ್ರಗಳಾಗಿದ್ದು. ಇನ್ನು ಆಡಳಿತದಲ್ಲಿ ಮಾಂಡಲಿಕರು, ರಾಜಪುರೋಹಿತರು, ಮಂತ್ರಿಗಳು, ಸೇನಾಪತಿಗಳ ಒಂದು ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾರೆ. ಇಷ್ಟೇನಪ್ಪ ಅಂತಂದ್ರೆ ಕದಂಬರ ಒಂದು ಕೊಡುಗೆ ಅದು ಭಾರತಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ. 8ನೇ ಪ್ರಶ್ನೆ ನೋಡೋದಾದ್ರೆ ಪಾತ್ರ ಪ್ರಜ್ಞೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಪಾತ್ರ ಪ್ರಜ್ಞೆ, ಪ್ರತಿಯೊಬ್ಬ ವ್ಯಕ್ತಿ ತನಗೆ ವಹಿಸಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸೋದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಪಾತ್ರ ಪ್ರಜ್ಞೆ ಅಂತೇಳಿ ಕರಿತೀವಿ. ಉದಾಹರಣೆ ನೋಡೋದಾದ್ರೆ ಆಸ್ಪತ್ರೆಯಲ್ಲಿ ಏನಂತಂದ್ರೆ ವೈದ್ಯರು ರೋಗಿಯನ್ನು ಪರೀಕ್ಷೆ ಮಾಡಿದ ಮೇಲೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಔಷಧಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಸೂಚನೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಸರಿಯಾದ ಒಂದು ಚಿಕಿತ್ಸೆಯನ್ನು ಕೂಡ ಮಾಡ್ತಾರೆ. ಇದು ಆಸ್ಪತ್ರೆಯಲ್ಲಿ ವೈದ್ಯರು ನಿರ್ವಹಿಸ್ತಕ್ಕಂಥ ಒಂದು ಪಾತ್ರ. ಅದೇ ರೀತಿ ಅದಕ್ಕೆ ಅನುಗುಣವಾಗಿ ಏನಪ್ಪ ಅಂತಂದ್ರೆ ದಾದಿಯರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಔಷಧ ನೀಡಿ ಆ ರೋಗಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಶುಶ್ರೂಷೆ ಮಾಡ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾರೆ ಅಂತೇಳಿ ನೋಡ್ಬೋದು. ಆಮೇಲೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಬೋಧನೆ ಮಾಡ್ತಾರೆ. ವಿದ್ಯಾರ್ಥಿಗಳು ಅದನ್ನು ಅರ್ಥೈಸಿಕೊಂಡು ಪರೀಕ್ಷೆಯಲ್ಲಿ ಬರೀತಾರೆ. ಈ ರೀತಿ ಏನಂತಂದ್ರೆ ಪಾತ್ರ ಪ್ರಜ್ಞೆ ಅಂತಕ್ಕಂಥದ್ದು ನಡೀತದೆ. ಅಂದ್ರೆ ಒಬ್ಬ ವ್ಯಕ್ತಿ ತನಗೆ ವಹಿಸಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುವುದು. ನೆಕ್ಸ್ಟ್ 9ನೇ ಪ್ರಶ್ನೆ, ಬೇಡಿಕೆ ರಾಷ್ಟ್ರದ ಪ್ರಗತಿಯ ಪ್ರತೀಕ. ಇದನ್ನು ಸಮರ್ಥಿಸಬೇಕು. ಇಲ್ಲಿ ಉತ್ತರವನ್ನು ನೋಡೋಣ. ಯಾಕೆ ಇಲ್ಲಿ ಪ್ರಗತಿಯ ಸೂಚಕ ಅಥವಾ ಒಂದು ಪ್ರತೀಕ ಅಂತೇಳಿ ನೋಡಿದಾಗ ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆಯ ಪ್ರಭಾವ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಬೇಡಿಕೆ ಹೆಚ್ಚಾದಾಗ ಏನಾಗ್ತದೆ ಅಂತಂದಾಗ ಉತ್ಪಾದನೆ, ಉದ್ಯೋಗ, ವರಮಾನ, ಪೂರೈಕೆ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗ್ತದೆ. ಇನ್ನು ಇವೆಲ್ಲ ಜಾಸ್ತಿ ಆಗೋದ್ರಿಂದ ಜನರ ಜೀವನ ಮಟ್ಟ ಅಂತಕ್ಕಂಥದ್ದು ಸುಧಾರಣೆ ಆಗ್ತದೆ. ಅಷ್ಟೇ ಅಲ್ಲದೆ
ರಾಷ್ಟ್ರದ ವರಮಾನ ಅಂತಕ್ಕಂಥದ್ದು ಜಾಸ್ತಿಯಾಗಿ ರಾಷ್ಟ್ರದ ಒಂದು ಪ್ರಗತಿ ಅಂತಕ್ಕಂಥದ್ದು ಅದು ಮುಂದುವರಿತದೆ ಅಂತೇಳಿ ನೋಡ್ಬೋದು. ಸೊ ಇದೆಲ್ಲ ಬೇಡಿಕೆ ಹೆಚ್ಚಾದಾಗ. ಇನ್ನು ಬೇಡಿಕೆ ಕಡಿಮೆ ಆದಾಗ ಏನಾಗ್ತದಪ್ಪ ಅಂತಂದ್ರೆ ಉತ್ಪಾದನೆ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲದೆ ಆದಾಯ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಆಮೇಲೆ ಒಂದು ಸಮಸ್ಯೆ ಹುಟ್ಕೊಳ್ತದೆ, ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು. ಜನರ ಜೀವನ ಮಟ್ಟ ಅಂತಕ್ಕಂಥದ್ದು ಸುಧಾರಣೆ ಆಗಂಗಿಲ್ಲ. ಸೊ ಅದು ಕುಸಿತದ. ಅಷ್ಟೇ ಅಲ್ಲದೆ ಈ ರೀತಿ ಏನಂತಂದ್ರೆ ರಾಷ್ಟ್ರದ ಪ್ರಗತಿ ಅಂತಕ್ಕಂಥದ್ದು ಕುಸಿತದ. ಆದ್ದರಿಂದ ಬೇಡಿಕೆ ಅಂತಕ್ಕಂಥದ್ದು ಏನಂತಂದರೆ ಇಲ್ಲಿ ಒಂದು ರಾಷ್ಟ್ರದ ಪ್ರಗತಿಯ ಪ್ರತೀಕ ಅಂತೇಳಿ ನೋಡ್ತೀವಿ. ಅಂದರೆ ಬೇಡಿಕೆ ಹೆಚ್ಚಾದಾಗ, ಬೇಡಿಕೆ ಕಡಿಮೆ ಆದಾಗ. ಓಕೆ, 10ನೇ ಪ್ರಶ್ನೆ ನೋಡೋದಾದ್ರೆ, ಸೊ 4 ವ್ಯವಹಾರದ ವಿವಿಧ ಒಂದು ಸಂಘಟನೆಗಳನ್ನ ಬರೀಬೇಕಾಗ್ತದೆ. ಪ್ರಶ್ನೆ ಅದಿದೆ. ಸೊ ಏನಂತಂದ್ರೆ ಖಾಸಗಿ ರಂಗದ ವ್ಯವಹಾರ ಸಂಘಟನೆಗಳು ಅಂತೇಳಿ ಒಂದು ಸಂಘಟನೆಗಳದಾವ. ಸಾರ್ವಜನಿಕ ರಂಗದ ಒಂದು ವ್ಯವಹಾರ ಸಂಘಟನೆಗಳು, ಜಂಟಿ ರಂಗದ ಒಂದು ವ್ಯವಹಾರ ಸಂಘಟನೆಗಳು, ಆಮೇಲೆ ಸರ್ಕಾರಿ ಸ್ವಾಮ್ಯದ ವ್ಯವಹಾರ ಸಂಘಟನೆಗಳಂತೇಳಿ. ಸೊ ಟೋಟಲಾಗಿ 4 ವ್ಯವಹಾರದ ಸಂಘಟನೆಗಳು ಇರ್ತಕ್ಕಂಥದ್ದು. ಮುಖ್ಯ ಪ್ರಶ್ನೆ 4ರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 11ನೇ ಪ್ರಶ್ನೆ ಅದು ಯಾವುದಪ್ಪ ಅಂತಂದ್ರೆ, ಅಶೋಕನನ್ನು ಒಬ್ಬ ಮಹಾಶಯನೆಂದು ಇತಿಹಾಸಕಾರರು ಬಣ್ಣಿಸಿದ್ದಾರೆ. ಈ ಹೇಳಿಕೆಯನ್ನು ವಿಶ್ಲೇಷಿಸಬೇಕು. ಯಾಕೆ ಆ ರೀತಿ ಕರೆದರು ಅಂತೇಳಿ ಅಥವಾ ಬಣ್ಣಿಸಿದರು ಅಂತೇಳಿ. ಸೊ ಯಾಕೆ ತಂದಾಗ ಶಾಂತಿಯ ಸ್ಥಾಪಕನಿದ್ದ, ಬೌದ್ಧ ಧರ್ಮದ ರಕ್ಷಕನಾಗಿದ್ದ, ಅಹಿಂಸಾವಾದಿ ಅಂತೇಳಿ ಅವ್ರನ್ನ ಗುರುತಿಸ್ತೀವಿ. ಅಷ್ಟೇ ಅಲ್ಲದೆ ಉತ್ತಮವಾಗಿರ್ತಕ್ಕಂಥ ರಾಜ ಆಗಿದ್ದ, ಮೌಲ್ಯಾಧಾರಿತವಾಗಿರ್ತಕ್ಕಂಥ ಜೀವನವನ್ನು ಏನು ಮಾಡ್ತಾನೆ ಅಂತಂದ್ರೆ ಅಶೋಕ ಇಲ್ಲಿ ನಡೆಸ್ತಾನೆ. ಬೌದ್ಧ ಧರ್ಮದ ಒಂದು ಪ್ರಚಾರಕ ಕೂಡ ಏನು ಮಾಡ್ತಾನೆ ಅಂತಂದ್ರೆ ಆಗಿರ್ತಾನೆ. ಅಷ್ಟೇ ಅಲ್ಲದೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮಹತ್ವದಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಏನು ಮಾಡ್ತಾನೆ ಅಂತಂದ್ರೆ ಕೊಡ್ತಾನೆ. ಇನ್ನು ನಮ್ಮ ಒಂದು ಭಾರತ ದೇಶದ ಏನಪ್ಪ ಅಂತಂದ್ರೆ ಶಾಸನಗಳ ಪಿತಾಮಹ ಅಂತೇಳಿ ಕೂಡ ಕರಿತೀವಿ. ಇನ್ನು ಭಾರತದಂಥ ದೊಡ್ಡ ದೇಶವನ್ನು ಏನಪ್ಪ ಅಂತಂದ್ರೆ ಒಗ್ಗೂಡಿಸಿ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಒಬ್ಬ ಮಹಾಶಯ ಅಂತೇಳಿ ನಾವೇನು ಮಾಡ್ತೀವಿ ಅಂತಂದರೆ ಇತಿಹಾಸಕಾರರು ಈ ರೀತಿಯಾಗಿ ಹೇಳಿದ್ದಕ್ಕೆ ಸಮರ್ಥನೆಯನ್ನು ಮಾಡ್ಕೊಳ್ತೀವಿ. 12ನೇ ಪ್ರಶ್ನೆ ಅದು ಕೊನೆಯ ಪ್ರಶ್ನೆ. ಸೊ ಭಾರತ ನಕ್ಷೆಯನ್ನು ಬರೀಬೇಕು. ಯಾವುದಾದ್ರೂ 2 ಮಾತನ್ನು ಗುರುತಿಸಬೇಕು. ಇರತಕ್ಕಂಥದ್ದು ಯಾವತ್ತಂದ್ರೆ ನೋಡೋಣ. ಸೊ ಕಚ್ ಕಾರಿ ಅಂತಕ್ಕಂಥದ್ದಿದೆ, ಕ್ಯಾಂಬೆ ಕಾರಿ ಅಂತಕ್ಕಂಥದ್ದಿದೆ, ಮನ್ನಾರ ಕಾರಿ ಅಂತಕ್ಕಂಥದ್ದು, ಪಾಕ್ ಜಲಸಂಧಿ ಅಂತಕ್ಕಂಥದ್ದು. ಸೊ 4 ಇದಾವೆ. ಯಾವುದಾದ್ರೂ ನೀವೇನು ನೋಡ್ಬೇಕಂತಂದ್ರೆ 2 ಗುರುತಿಸಬೇಕು. ಇಲ್ಲಿ ಮ್ಯಾಪ್ನಲ್ಲಿ ಕೊಟ್ಟಿದ್ದೇನೆ ನೋಡಿರಿ. ಸೊ ಈ ಒಂದು ಭಾಗದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಕಚ್ ಕಾರಿ ಅಂತಕ್ಕಂಥದ್ದು ಮುಖ್ಯವಾಗಿ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಕ್ಯಾಂಬೆ ಕಾರಿ ಅಂತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಕಂಡು ಬಂದ್ರೆ, ಇನ್ನು ಮನ್ನಾರ ಕಾರಿ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ, ಪಾಕ್ ಜಲಸಂಧಿ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಸೊ ಇದಿಷ್ಟೇನಪ್ಪ ಅಂತಂದ್ರೆ ಇಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು FA3 ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.